ಬೆಳಗಿನ ಬೆಳಕು. ಅರಣ್ಯಕಾಂಡ 2:10-16. ದಕ್ಷಿಣ ದಿಕ್ಕಿನ ಪಾಳೆಯ. ಅರಣ್ಯಕಾಂಡ ಅಧ್ಯಾಯ 2ರಲ್ಲಿ ವಿವರಿಸಲಾದ ಪಾಳೆಯದ ಮುಂದಿನ ಜೋಡಣೆಯು ದೇವದರ್ಶನದ ಗುಡಾರದ ದಕ್ಷಿಣ ಭಾಗದ ಕಡೆಯದಾಗಿದೆ. ಈ ಬದಿಯಲ್ಲಿ ರೂಬೇನ್, ಸಿಮೆಯೋನ್ ಮತ್ತು ಗಾದ್ ಕುಲದವರು ನಿಂತಿದ್ದರು. ಈ ವಿಭಾಗದ ನಾಯಕತ್ವವನ್ನು ರೂಬೇನ್ ವಹಿಸಿದನು. ರೂಬೇನನ ಕಡೆಯಲ್ಲಿದ್ದ ಯುದ್ಧಕ್ಕೆ ಹೋಗಬಲ್ಲ ಒಟ್ಟು ಪುರುಷರ ಸಂಖ್ಯೆ 1,51,450. ಇಸ್ರಾಯೇಲ್ ಪ್ರಯಾಣ ಬೆಳೆಸುವಾಗಲೆಲ್ಲ ಈ ಗುಂಪು 2ನೇ ಸಾಲಿನಲ್ಲಿ ಇರಬೇಕೆಂದು ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಪೂರ್ವ ದಿಕ್ಕಿನಿಂದ ಯೆಹೂದನ ಪಾಳೆಯವು ಮುಂದೆ ಸಾಗಿದ ತಕ್ಷಣ ದಕ್ಷಿಣದ ಪಾಳೆಯವು ಅವರನ್ನು ಅನುಸರಿಸುತ್ತಿತ್ತು. ಈ ಕ್ರಮವು ಆಕಸ್ಮಿಕವಾದುದಲ್ಲ. ದೇವರು ದಿಕ್ಕುಗಳು, ಹೆಸರುಗಳು ಮತ್ತು ಸ್ಥಾನಗಳ ಮೂಲಕ ತನ್ನ ಜನರಿಗೆ ಬೋಧಿಸುತ್ತಿದ್ದರು. ಮೊದಲು ಈ ಹೆಸರುಗಳ ಅರ್ಥಗಳನ್ನು ಗಮನಿಸೋಣ. ರೂಬೇನ್ ಎಂದರೆ ಇಗೋ ಒಬ್ಬ ಮಗ. ಅವನ ಜನನದ ಸಮಯದಲ್ಲಿ ನೀಡಲಾದ ಕಾರಣವೇನೆಂದರೆ ಯೆಹೋವನು ನನ್ನ ಸಂಕಟವನ್ನು ನೋಡಿದ್ದಾನೆ. ಸಿಮೆಯೋನ್ ಎಂದರೆ ದೇವರು ಕೇಳಿಸಿಕೊಂಡಿದ್ದಾನೆ. ಗಾದ್ ಎಂದರೆ ಸೌಭಾಗ್ಯ ಅಥವಾ ಒಂದು ದಂಡು. ಈ 3 ಹೆಸರುಗಳನ್ನು ಒಟ್ಟಾಗಿ ಒಂದು ಸಂದೇಶವನ್ನು ರೂಪಿಸುತ್ತವೆ: ಸಂಕಟ, ದೇವರಿಂದ ಆಲಿಸಲ್ಪಡುವಿಕೆ ಮತ್ತು ಆಶೀರ್ವಾದವನ್ನು ಪಡೆಯುವುದು. ದೇವರು ಈ 3 ಕುಲಗಳನ್ನು ದಕ್ಷಿಣ ಭಾಗದಲ್ಲಿ ಇರಿಸಿದಾಗ ಪ್ರಯಾಣ ಪ್ರಾರಂಭವಾಗುವ ಮೊದಲೇ ಆತನು ಒಂದು ಪಾಠವನ್ನು ಮೌನವಾಗಿ ಬೋಧಿಸುತ್ತಿದ್ದಾರೆ. ನ್ಯಾಯ ಪ್ರಮಾಣದಲ್ಲಿ ದಕ್ಷಿಣ ಎನ್ನುವುದು ಕೇವಲ ಒಂದು ದಿಕ್ಕು ಮಾತ್ರವಲ್ಲ, ಅದು ಪವಿತ್ರ ಗ್ರಂಥದಲ್ಲಿ ಒಂದು ಅರ್ಥಪೂರ್ಣ ಪದವೂ ಆಗಿದೆ. ಇಂಗ್ಲಿಷ್ನಲ್ಲಿ ಕೇವಲ ದಕ್ಷಿಣ, ಸೌತ್ ಎಂದು ಅನುವಾದಿಸಲಾದ ಪದಕ್ಕೆ ಹೀಬ್ರೂ ಭಾಷೆಯಲ್ಲಿ ಹಲವಾರು ಪದಗಳಿವೆ. ಅದರಲ್ಲಿ ಒಂದು ಪ್ರಮುಖ ಪದ ನೆಗೆವ್. ಇದರ ಅರ್ಥ ಒಣಗಿದ ಅಥವಾ ಬಂಜರು ಭೂಮಿ. ಈ ಪದವನ್ನು ಸ್ಥಳದ ಹೆಸರಾಗಿ ಮತ್ತು ದಿಕ್ಕಾಗಿಯೂ ಬಳಸಲಾಗುತ್ತದೆ. ಇಸ್ರಾಯೇಲಿನ ನೆಗೆವ್ ಪ್ರದೇಶವು ಮರುಭೂಮಿಯಂತಿದ್ದು ಒಣಗಿದ ಮತ್ತು ಕಷ್ಟಕರವಾದ ಹಾದಿಯಾಗಿದೆ. ಈ ಕಾರಣದಿಂದಾಗಿ ದಕ್ಷಿಣ ಎಂಬ ಪದವು ಹೆಚ್ಚಾಗಿ ಅರಣ್ಯದ ಪರಿಸ್ಥಿತಿಗಳು, ಪರೀಕ್ಷೆಗಳು, ಪ್ರಯಾಣ ಮತ್ತು ದೇವರ ಮೇಲಿನ ಅವಲಂಬನೆಯನ್ನು ಸೂಚಿಸುತ್ತದೆ. ಬಳಸಲಾದ ಮತ್ತೊಂದು ಪದ ದಾರೋಮ್. ಇದರ ಅರ್ಥ ಸರಳವಾಗಿ ದಕ್ಷಿಣ ಅಥವಾ ದಕ್ಷಿಣದ ಕಡೆಗೆ ಎಂದರ್ಥ. ಮೂರನೆಯ ಪದ ಯಾಮೀನ್. ಇದರ ಸಾಮಾನ್ಯ ಅರ್ಥ ಬಲಗೈ. ಪ್ರಾಚೀನ ಚಿಂತನೆಯಲ್ಲಿ ಜನರು ಹೆಚ್ಚಾಗಿ ಪೂರ್ವಕ್ಕೆ ಮುಖ ಮಾಡಿ ನಿಲ್ಲುತ್ತಿದ್ದರು. ಆಗ ದಕ್ಷಿಣವು ಬಲಗೈ ಬದಿಯಲ್ಲಿರುತ್ತಿತ್ತು. ಈ ಕಾರಣದಿಂದಾಗಿ ದಕ್ಷಿಣವು ಕೆಲವೊಮ್ಮೆ ಬಲಗೈಗೆ ಸಂಬಂಧಿಸಿದ ಬಲ, ಅಧಿಕಾರ ಮತ್ತು ಅನುಗ್ರಹದ ಕಲ್ಪನೆಯನ್ನು ಹೊಂದಿರುತ್ತದೆ. ಇದು ಒಂದು ಆಸಕ್ತಿದಾಯಕ ಸಮತೋಲನವನ್ನು ಸೃಷ್ಟಿಸುತ್ತದೆ. ದಕ್ಷಿಣವು ಒಣಗಿದ ಮತ್ತು ಕಷ್ಟಕರವಾದ ಪ್ರದೇಶವಾಗಿದೆ, ಆದರೂ ಅದು ಬಲಗೈ ಬದಿಯಾಗಿದೆ. ದಕ್ಷಿಣವು ಒಣಗಿದ ಪ್ರದೇಶವಾಗಿರುವುದರಿಂದ ನ್ಯಾಯ ಪ್ರಮಾಣವು ಇದನ್ನು ಹೆಚ್ಚಾಗಿ ಪ್ರಯಾಣ, ಕಾಯುವಿಕೆ, ಸಹನೆ ಮತ್ತು ಕಣ್ಣಿಗೆ ಕಾಣುವ, ಆಧಾರವಿಲ್ಲದಿದ್ದರೂ ಇಡುವ ನಂಬಿಕೆಗೆ ಹೋಲಿಸುತ್ತದೆ. ಇದು ಜನರು ಆರಾಮ ಅಥವಾ ಸಮೃದ್ಧಿಯ ಮೇಲೆ ಅವಲಂಬಿತರಾಗಿರಲು ಸಾಧ್ಯವಿಲ್ಲದ ಸ್ಥಳವಾಗಿದೆ. ಅವರು ದೇವರನ್ನೇ ಅವಲಂಬಿಸಬೇಕು. ಎಜೆಕಿಯೇಲನು ಇದಕ್ಕೆ ಉತ್ತಮ ಉದಾಹರಣೆ. ಅಲ್ಲಿ ದೇವರು ಪದೇ ಪದೇ ಅವನಿಗೆ ದಕ್ಷಿಣದ ಕಡೆಗೆ ಮುಖ ಮಾಡಿ ಮಾತನಾಡಲು ಹೇಳುತ್ತಾನೆ. ಇದು ಒಣಗಿದ ಸ್ಥಿತಿ ಮತ್ತು ಪರೀಕ್ಷೆಗೆ ಸಂಬಂಧಿಸಿದ ಭಾಷೆಯಾಗಿದೆ. ಆದ್ದರಿಂದ ಸತ್ಯವೇದದ ಪ್ರಕಾರ ದಕ್ಷಿಣವು ಪರೀಕ್ಷೆಯ ಮೈದಾನದ ಚಿತ್ರಣವಾಗಿದೆ. ಆದರೆ ಅದು ಕೈಬಿಡಲ್ಪಟ್ಟ ಸ್ಥಳವಲ್ಲ, ಅದು ದೇವರು ತನ್ನ ಜನರಿಗೆ ತರಬೇತಿ ನೀಡುವ ಸ್ಥಳವಾಗಿದೆ. ಈಗ ನಮಗಿರುವ ಆತ್ಮಿಕ ಪಾಠವನ್ನು ನೋಡೋಣ. ರೂಬೇನ್, ಸಿಮೆಯೋನ್ ಮತ್ತು ಗಾದ್ ಕುಲದವರನ್ನು ದಕ್ಷಿಣ ಭಾಗದಲ್ಲಿ ಇರಿಸುವ ಮೂಲಕ ತನ್ನ ಜನರು ಸಂಕಟ ಮತ್ತು ಪರೀಕ್ಷೆಯ ಕಾಲಘಟ್ಟಗಳ ಮೂಲಕ ಹಾದು ಹೋಗುತ್ತಾರೆ ಎಂದು ದೇವರು ನಮಗೆ ತೋರಿಸುತ್ತಿದ್ದಾರೆ.
ದಕ್ಷಿಣ ಭಾಗವು ಜೀವನವು ಬರಿದಾದಂತೆ ಭಾಸವಾಗುವ ಪ್ರಾರ್ಥನೆಗಳು, ಭಾರವೆನಿಸುವ ಮತ್ತು ಉತ್ತರಗಳು ವಿಳಂಬವಾಗುವ ಸಮಯವನ್ನು ಪ್ರತಿನಿಧಿಸುತ್ತದೆ. ನಾವು ತೊಂದರೆಗೆ ಸಿಲುಕಿದಂತೆ, ಒತ್ತಡಕ್ಕೊಳಗಾಗದಂತೆ ಅಥವಾ ಮರೆಯಲ್ಪಟ್ಟಂತೆ ಭಾಸವಾಗುತ್ತದೆ. ಈ ಭಾಸವಾಗುವ ಕ್ಷಣಗಳನ್ನು ಇದು ಪ್ರತಿನಿಧಿಸುತ್ತದೆ. ಆದರೂ ದೇವರು ಇಸ್ರಾಯೇಲರನ್ನು ದಕ್ಷಿಣದಲ್ಲಿ ಎಂದಿಗೂ ಒಂಟಿಯಾಗಿ ಬಿಡಲಿಲ್ಲ. ಆತನು ಅವರೊಂದಿಗೆ ನಡೆದನು, ಅವರಿಗೆ ಆಹಾರ ನೀಡಿದನು, ಮಾರ್ಗದರ್ಶನ ನೀಡಿದನು ಮತ್ತು ಅಲ್ಲಿ ಅವರನ್ನು ರೂಪಿಸಿದನು. ದಕ್ಷಿಣವು ಪ್ರಯಾಣದ ಅಂತ್ಯವಾಗಿರಲಿಲ್ಲ, ಅದು ಸಿದ್ಧತೆಯ ಒಂದು ಭಾಗವಾಗಿತ್ತು. ನಾವು ಅಂತಹ ಕಠಿಣ ಕಾಲಘಟ್ಟಲಿದ್ದಾಗ ಈ 3 ಹೆಸರುಗಳನ್ನು ನೆನಪಿಟ್ಟುಕೊಳ್ಳಲು ದೇವರು ನಮಗೆ ಕರೆ ನೀಡುತ್ತಾರೆ. ಸಂಕಟದ ನಡುವೆಯೂ ದೇವರು ಇನ್ನು ಇಗೋ ಒಬ್ಬ ಮಗ ಎಂದು ಹೇಳುತ್ತಿದ್ದಾರೆ ಎಂಬುದನ್ನು ರೂಬೆನ್ ನಮಗೆ ನೆನಪಿಸುತ್ತಾನೆ. ಸಂಕಟವು ನಿಮ್ಮ ಪುತ್ರತ್ವದ ಸ್ಥಾನವನ್ನು ರದ್ದುಗೊಳಿಸುವುದಿಲ್ಲ. ಪರೀಕ್ಷೆಗಳು ನಿಮ್ಮ ಗುರುತನ್ನು ಅಳಿಸಿ ಹಾಕುವುದಿಲ್ಲ. ಇಸ್ರಾಯೇಲ್ ಸಂಕಟ ಪಡುತ್ತಿದ್ದಾಗಲೂ ದೇವರು ಅವರನ್ನು ತನ್ನ ಜನರೆಂದೇ ಕರೆದರು. ಅದೇ ರೀತಿಯಲ್ಲಿ ನಮಗೆ ಪರೀಕ್ಷೆ ಎದುರಾದಾಗ ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ಶಾಸ್ತ್ರವು ಹೇಳುತ್ತದೆ, ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ಶಿಕ್ಷಿಸುತ್ತಾನೆ ಮತ್ತು ಅವರನ್ನು ಮಕ್ಕಳಂತೆ ನಡೆಸಿಕೊಳ್ಳುತ್ತಾನೆ. ಸಂಕಟವು ತಿರಸ್ಕಾರದ ಗುರುತಲ್ಲ, ಬದಲಾಗಿ ಅದು ದೇವರೊಂದಿಗಿನ ಸಂಬಂಧದ ಪುರಾವೆಯಾಗಿದೆ. ನಂತರ ಸಿಮೆಯೋನ್ ಬರುತ್ತದೆ. ಇದರ ಅರ್ಥ ದೇವರು ಕೇಳಿಸಿಕೊಂಡಿದ್ದಾನೆ. ಇದೊಂದು ಬಲವಾದ ಸಾಂತ್ವನ. ದಕ್ಷಿಣವು ಮೌನವಾಗಿರಬಹುದು, ಆದರೆ ಪರಲೋಕವು ಕಿವುಡಾಗಿಲ್ಲ. ಸಂಕಟ ಪಡುವವರ ಕೂಗನ್ನು ದೇವರು ಕೇಳುತ್ತಾನೆ. ಕಣ್ಣೀರಿನಲ್ಲಿ ಆಡಿದ ಪ್ರಾರ್ಥನೆಗಳನ್ನು ಆತನು ಕೇಳುತ್ತಾನೆ. ಮಾತುಗಳಿಲ್ಲದ ಹೃದಯದ ಹಂಬಲವನ್ನು ಆತನು ಕೇಳುತ್ತಾನೆ. ಹಲವು ಬಾರಿ ದೇವರು ತಕ್ಷಣವೇ ಉತ್ತರಿಸುವುದಿಲ್ಲ, ಆದರೆ ಆತನು ಯಾವಾಗಲೂ ಕೇಳಿಸಿಕೊಳ್ಳುತ್ತಾನೆ ಎಂದು ಸತ್ಯವೇದವು ನಮಗೆ ಭರವಸೆ ನೀಡುತ್ತದೆ. ಈ ದೀನನು ಮೊರೆ ಇಡಲು ಯೆಹೋವನು ಕೇಳಿದನು. ಕೀರ್ತನೆ 34:6. ಬಿಡುಗಡೆಗಿಂತ ಮೊದಲು ಆಲಿಸುವಿಕೆ ಬರುತ್ತದೆ. ದೇವರು ಆಲಿಸುವುದೇ ಒಂದು ಕೃಪೆಯ ಕಾರ್ಯವಾಗಿದೆ. ನಂತರ ಗಾದ್ ಬರುತ್ತದೆ. ಇದರ ಅರ್ಥ ಸೌಭಾಗ್ಯ. ಇದರ ಅರ್ಥ ಸುಲಭವಾದ ಜೀವನ ಅಥವಾ ಪ್ರಾಪಂಚಿಕ ಸಂಪತ್ತು ಎಂದಲ್ಲ. ನ್ಯಾಯ ಪ್ರಮಾಣದಲ್ಲಿ ದೇವರ ನಿಜವಾದ ಆಶೀರ್ವಾದವು ಹೆಚ್ಚಾಗಿ ಜಗತ್ತಿಗೆ ಕಾಣಿಸುವುದಿಲ್ಲ. ದೇವರು ತನ್ನ ಮಕ್ಕಳ ಮೊರೆಯನ್ನು ಕೇಳಿದಾಗ ಮತ್ತು ಅವರು ನಂಬಿಗಸ್ತರಾಗಿ ಉಳಿದಾಗ ಆತನ ಪ್ರತಿಫಲವನ್ನು ನೀಡುತ್ತಾನೆ ಎಂದು ಗಾದ್ ನಮಗೆ ನೆನಪಿಸುತ್ತಾನೆ. ಆ ಪ್ರತಿಫಲವು ಯಾವಾಗಲೂ ತಕ್ಷಣದ ಸೌಕರ್ಯವಾಗಿರುವುದಿಲ್ಲ. ಹೆಚ್ಚಾಗಿ ಅದು ಆತ್ಮಿಕ ಆಸ್ತಿಯಾಗಿರುತ್ತದೆ. ಅದು ದೇವರೊಂದಿಗಿನ ಸಾಮೀಪ್ಯವಾಗಿರುತ್ತದೆ. ಅದು ಪರಿಪಕ್ವತೆಯನ್ನು ಉಂಟು ಮಾಡುವ ಸಹನೆಯಾಗಿರುತ್ತದೆ. ಅದು ನಿತ್ಯ ಜೀವ ಮತ್ತು ಅಮರತ್ವದ ವಾಗ್ದಾನವಾಗಿದೆ. ಇವುಗಳು ಯಾವುದೇ ಮಾನವ ಶಕ್ತಿಯಿಂದ ನೀಡಲು ಸಾಧ್ಯವಿಲ್ಲದ ಮತ್ತು ಯಾವುದೇ ಪರಿಸ್ಥಿತಿಯಿಂದ ತೆಗೆದುಹಾಕಲು ಸಾಧ್ಯವಿಲ್ಲದ ಸೌಭಾಗ್ಯಗಳಾಗಿವೆ. ಈ ಮಾದರಿಯನ್ನು ನಾವು ಕ್ರಿಸ್ತನ ಜೀವನದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಯೇಸು ಸ್ವತಃ ದಕ್ಷಿಣ ಭಾಗದ ಹಾದಿಯಲ್ಲಿ ನಡೆದನು. ಆತನು ಅರಣ್ಯದಲ್ಲಿ ಶೋಧಿಸಲ್ಪಟ್ಟನು. ಆತನು ಸಂಕಟಪಟ್ಟನು, ತಿರಸ್ಕರಿಸಲ್ಪಟ್ಟನು, ತಪ್ಪು ತಿಳುವಳಿಕೆಗೆ ಒಳಗಾದನು ಮತ್ತು ವಿರೋಧಿಸಲ್ಪಟ್ಟನು. ಆದರೂ ಆತನು ನಂಬಿಗಸ್ತನಾಗಿ ಉಳಿದನು. ದೇವರು ಆತನನ್ನು, ಈತನು ನನ್ನ ಪ್ರಿಯ ಕುಮಾರನು ಎಂದು ಘೋಷಿಸಿದನು. ತಂದೆಯು ಆತನ ಪ್ರಾರ್ಥನೆಯನ್ನು ಕೇಳಿದನು. ಆತನು ಬಲವಾದ ಕೂಗಿನಿಂದ ಮತ್ತು ಕಣ್ಣೀರಿನಿಂದ ಪ್ರಾರ್ಥನೆಗಳನ್ನು ಮತ್ತು ವಿಜ್ಞಾಪನೆಗಳನ್ನು ಅರ್ಪಿಸಿದನು ಮತ್ತು ಆತನ ಮೊರೆಯು ಆಲಿಸಲ್ಪಟ್ಟಿತು ಎಂದು ಶಾಸ್ತ್ರವು ಹೇಳುತ್ತದೆ. ಆತನ ವಿಧೇಯತೆ ಮತ್ತು ಸಹನೆಯ ಕಾರಣದಿಂದಾಗಿ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿದನು ಮತ್ತು ಆತನಿಗೆ ಎಲ್ಲಾ ಹೆಸರುಗಳಿಗಿಂತ ಮೇಲಾದ ಹೆಸರನ್ನು ನೀಡಿದನು. ಕ್ರಿಸ್ತನು ಪ್ರಾಪಂಚಿಕ ಯಶಸ್ಸಿಗಿಂತ ಹೆಚ್ಚಿನ ಮಹಿಮೆಯನ್ನು ಉತ್ತರಾಧಿಕಾರವಾಗಿ ಪಡೆದನು. ಆತನಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಅಧಿಕಾರ ಮತ್ತು ಪ್ರಭು ಎಂಬ ಪದವಿಯನ್ನು ನೀಡಲಾಯಿತು. ಇದೇ ಮಾದರಿಯು ನೂತನ ಸೃಷ್ಟಿಗೂ ಅನ್ವಯಿಸುತ್ತದೆ. ದಕ್ಷಿಣ ಭಾಗದ ಕಠಿಣ ಕಾಲಘಟ್ಟಗಳು ವೈಫಲ್ಯದ ಸಂಕೇತಗಳಲ್ಲ, ಅವು ನಮ್ಮನ್ನು ರೂಪಿಸುವ ಸ್ಥಳಗಳು. ನಾವು ಸಂಕಟದಲ್ಲಿಯೂ ಸತ್ಯವಂತರಾಗಿ ಉಳಿದಾಗ ದೇವರು ನಮ್ಮನ್ನು ಮಕ್ಕಳಂತೆ ನೋಡುತ್ತಾನೆ. ನಾವು ಕೂಗಿದಾಗ ದೇವರು ಕೇಳುತ್ತಾನೆ. ನಾವು ಕೊನೆಯವರೆಗೂ ಸಹಿಸಿಕೊಂಡರೆ ದೇವರು ನಮಗೆ ಶಾಶ್ವತವಾದ ಸೌಭಾಗ್ಯವನ್ನು ನೀಡುತ್ತಾನೆ.
ಅದು ಪುನರುತ್ಥಾನದ ಅಮರತ್ವದ ಕ್ರಿಸ್ತನೊಂದಿಗೆ ಆಳುವ ಮತ್ತು ದೇವರ ಬಳಿ ಎಂದೆಂದಿಗೂ ವಾಸಿಸುವ ಸೌಭಾಗ್ಯವಾಗಿದೆ. ಆದ್ದರಿಂದ ನಮಗೆ ಪರೀಕ್ಷೆಗಳು ಎದುರಾದಾಗ, ಬರಿದಾದಂತೆ ಅಥವಾ ಒತ್ತಡಕ್ಕೊಳಗಾದಂತೆ ಅನಿಸಿದಾಗ ಈ 3 ಹೆಸರುಗಳನ್ನು ನೆನಪಿಟ್ಟುಕೊಳ್ಳೋಣ: ರೂಬೇನ್, ಸೆಮಿಯೋನ್ ಮತ್ತು ಗಾದ್. ಸಂಕಟವು ನಮ್ಮ ಗುರುತನ್ನು ಅಳಿಸುವುದಿಲ್ಲ ಎಂಬುದನ್ನು ನೆನಪಿಡಿ. ಉತ್ತರಗಳು ವಿಳಂಬವಾದರೂ ದೇವರು ಕೇಳಿಸಿಕೊಳ್ಳುತ್ತಾನೆ ಎಂದು ನಂಬಿರಿ ಮತ್ತು ದೇವರು ವಾಗ್ದಾನ ಮಾಡುವ ನಿಜವಾದ ಪ್ರತಿಫಲದ ಮೇಲೆ ಕಣ್ಣಿಡಿ. ದಕ್ಷಿಣ ಭಾಗವು ಅಂತಿಮ ಗುರಿಯಲ್ಲ, ಅದು ಪ್ರಯಾಣದ ಒಂದು ಭಾಗವಷ್ಟೇ. ನಂಬಿಕೆಯನ್ನು ಬಲಪಡಿಸಲು, ವಿಶ್ವಾಸವನ್ನು ಆಳಗೊಳಿಸಲು ಮತ್ತು ತನ್ನ ಜನರನ್ನು ಮುಂದಿರುವ ಆಶೀರ್ವಾದಗಳಿಗಾಗಿ ಸಿದ್ಧಪಡಿಸಲು ದೇವರು ಇದನ್ನು ಬಳಸುತ್ತಾನೆ. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ಬರಿದಾದ ಮತ್ತು ಕಷ್ಟಕರವಾದ ಕಾಲಘಟ್ಟಗಳಲ್ಲಿಯೂ ನಿನ್ನ ಜನರೊಂದಿಗೆ ನಡೆಯುತ್ತಿರುವುದಕ್ಕಾಗಿ ನಿನಗೆ ವಂದನೆಗಳು. ನಾವು ಸಂಕಟದಲ್ಲಿರುವಾಗ ನಾವು ಇನ್ನೂ ನಿನ್ನ ಪುತ್ರರು ಮತ್ತು ಪುತ್ರಿಯರು ಎಂಬುದನ್ನು ನಮಗೆ ನೆನಪಿಸು. ನಾವು ನಿನಗೆ ಮೊರೆ ಇಡುವಾಗ ನೀನು ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತೀ ಎಂದು ನಂಬಲು ನನಗೆ ಸಹಾಯ ಮಾಡು. ನಂಬಿಕೆಯನ್ನು ಕಳೆದುಕೊಳ್ಳದೆ ಪರೀಕ್ಷೆಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನಮಗೆ ನೀಡು ಮತ್ತು ನೀನು ವಾಗ್ದಾನ ಮಾಡಿದ ನಿಜವಾದ ಪ್ರತಿಫಲದ ಮೇಲೆ ನಮ್ಮ ಹೃದಯವನ್ನು ಸ್ಥಿರಗೊಳಿಸು. ನೀನು ನಮ್ಮನ್ನು ನಿನ್ನ ವಾಗ್ದಾತ ವಿಶ್ರಾಂತಿಗೆ ಸುರಕ್ಷಿತವಾಗಿ ಸೇರಿಸುವವರೆಗೆ ದಕ್ಷಿಣ ಭಾಗದ ಈ ಕಾಲಘಟ್ಟಗಳಲ್ಲಿ ನಿನ್ನನ್ನು ನಂಬಲು ನಮಗೆ ಕಲಿಸು. ನಮ್ಮ ಪ್ರಭುವಾದ ಯೇಸುವಿನ ಮೂಲಕ ಆಮೇನ್.